ಹೋಗ್ ಬಾಗ್ಲು ತಟ್ಟು. ಟಾಸ್ಕ್ ಗೆದ್ದಿರೋದ್ ನಾನು, ನೀನಾಗ್ ತಟ್ಟು. ಟಾಸ್ಕ್ ಹಾಕಿದ್ ಯಾರು ಮೇಡಮ್ ತಾವ್ ಹೋಗ್ ಹೇಳ್ಬೇಕಂತ, ನೀನೇ ಹೋಗ್ ತಟ್ಟು. ಏ ರಬ್ಬಲ್ ಬಾಲು, ಬಾಗ್ಲು ತೆಗಿತೀನಿ, ಏನಾರ ಕ್ಯಾತಿ ಎತ್ತದ. ಲೇ ಮೊದ್ಲು ನೀನೇ ಹೋಗ್ ತಟ್ಲಾ. ಕುತ್ಕೊಂಡೆ ಅಲ್ಲಾಡ್ಸಿದೆ, ಬಂದ್ ನಿಂತ್ಕೋ. ನಾನು ಇಲ್ಲೇ ತಾವ್ ಇವ್ನಿ, ನೀನೇ ಹೋಗ್ ತಟ್ಟು. ಬಾಲು, ಕುಮಾರ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಮೇಡಮ್, ಕುಮಾರ ನಿಂತ ಏನೋ ಹೇಳ್ಬೇಕಂತೆ. ಏನ್ ಕುಮಾರ? ಸರಿ, ಒಳಗಡೆ ಬನ್ನಿ, ತಿನ್ನಕ್ಕೆ ನಾನು ಕೊಡ್ತೀನಿ, ಬನ್ನಿ. ಬನ್ರು. ಕುತ್ಕೊಳ್ಳಿ, ನಾನು ತಿಂಡಿ ತಗೊಂಬರ್ತೀನಿ. ಬುದ್ಧ ಅಂದ್ರೆ ನನ್ನ ಹೆಂಗ್ ತಗ್ಲಾಕ್ಸ್ತೀಯ? ಕೋಪ ಮಾಡ್ಕೊಂಡ್ಬಿಡಕಲ್ಲ, ನೀನ್ ನೋಡಕ್ ಒಳ್ಳೆ ಅಂತ ನನಗೆ ಕಾಣ್ತೀಯ. ನೀನು ಹೇಳು. ತಗೊಳ್ರೋ, ತಿನ್ನಿ. ಏನ್ ವಿಷಯ, ಮನೆ ತನಕ ಬಂದಿದ್ದೀರಾ? ಮೇಡಮ್ ಏನ್ ಹೇಳ್ತಾನಂತೆ? ಮೇಡಮ್ ಅದು ನಮ್ಮ ಹೋಮ್ವರ್ಕ್ನ ನೀವು ನಾಡಿದ್ದು ನೋಡ್ತೀರಾ? ನಾಳೆ ನಾವು ಸ್ಕೂಲ್ ಬರಕ್ ಆಗಕ್ಕಿಲ್ಲ. ಏನಕ್ಕೆ? ನಾಳೆ ಏನು ಸ್ಪೆಷಲು? ಮೇಡಮ್ ನಾಳೆ ಕುಸ್ತಿ ಐತೆ, ರಾಮಣ್ಣನ ಪಂದ್ಯ ಐತೆ. ನಾವು ಯಾವ ವರ್ಷನೂ ತಪ್ಪಿದೇ ಇಲ್ಲ ಮೇಡಮ್. ಆದ್ರೆ ಪಂದ್ಯ ಇರೋದು ಮಧ್ಯಾಹ್ನ ಆದ್ಮೇಲೆ ತಾನೆ, ಬೆಳಗ್ಗೆ ಸ್ಕೂಲಿಗೆ ಬರಕ್ಕೇನು? ಅಯ್ಯೋ ಮೇಡಮ್, ಅದ್ ಹೆಂಗೈತದೆ? ನಮ್ಮ ರಾಮಣ್ಣನ ತಯಾರಿ ನೋಡೋದು ಬೇಡವೇ? ತಯಾರಿನಾ? ಹ್ಞೂ ಮೇಡಮ್, 1000 ಬಸ್ಕಿ, 1000 ಫುಲ್ಲಪ್ಸ್. 1000 ಬಸ್ಕಿನ? ಹೌದು ಅಂಕಲ್, ಅಷ್ಟೇ ಅಲ್ಲ, ನಮ್ ರಾಮಣ್ಣ 10 ಲೀಟರ್ ಹಾಲು ಕುಡಿತಾರೆ. 1 ಗೊನೆ ಬಾಳೆಹಣ್ಣು, 1 kg ಗೋಡಂಬಿ, ಇನ್ನು ಏನೇನೇನು. ಇದೇನ್ ಕುಸ್ತಿನ ಕುಂಭಾಭಿಷೇಕನ? ಅಷ್ಟೊಂದು ತಿಂತಾರ? ಅದೆಲ್ಲ ಸುಮ್ಕೆ ಇಲ್ಲ ಅಂಕಲ್, ಪಂದ್ಯನು ಹೊಟ್ಟೆ ಬಲವಾಗಿರ್ತದೆ, ಅದಕ್ಕೆ ನಾವು ನೋಡಕ್ ಹೋಗ್ಲೇಬೇಕು. ಪ್ಲೀಸ್ ಮೇಡಮ್, ಹೆಡ್ ಮಾಸ್ಟರ್ ತಾವು ಹೇಳ್ಬೇಡಿ ಪ್ಲೀಸ್. ಸರಿ, ಆದ್ರೆ ನಾಳಿದ್ದು ಬರ್ತ್ ತಂದು ತೋರಿಸ್ಬೇಕು, ಸರಿನಾ? ಸರಿ ಮೇಡಮ್, ನಾವು ಬರ್ತೀವಿ. ಒಂದು kg ಗೋಡಂಬಿ, 10 ಲೀಟರ್ ಹಾಲ. ಜಾನು, ನಾಳೆ ಕುಸ್ತಿ ನೋಡಕ್ ನಾನು ಬರ್ತೀನಿ. ಓಹೋ, ಮನೆ ಕೆಲ್ಸಕ್ಕೆ ರಜಾ ಹಾಕಿ ಅಂದ್ರೆ ಡ್ಯೂಟಿ ಅಂತೀರಾ? ಈಗ ಹೇಗ್ರಿ ರಜಾ ಸಿಗತ್ತೆ ನಿಮ್ಗೆ? ಏ, ಹಾಫ್ ಡೇ ಕಣೆ. ಹಾಫ್ ಡೇ ಯಾಕ್ರಿ? ಫುಲ್ ಡೇನೇ ರಜಾ ತಗೊಳ್ಳಿ. ನೀವು ಲಂಗೋಟಿ ಕಟ್ಕೊಂಡು ಅವ್ರ ಜೊತೆ ಕುಸ್ತಿ ಮಾಡಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್